ನಮಸ್ಕಾರ. SSLC ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರಥಮ ಕಿರು ಪರೀಕ್ಷೆ ಆರಂಭಗೊಂಡಿದ್ದು, ನಿಮ್ಮೊಂದು ಶಾಲೆಗಳಲ್ಲಿ ಹೀಗೆ ನಾಳೆ ಕನ್ನಡ ವಿಷಯ ಸೇರಿದಂತೆ ಒಂದು ಕಿರು ಪರೀಕ್ಷೆ ಇದೆ. ಸೊ ವಿಷಯ ನಮ್ಮ ಭಾಷೆ ಮತ್ತು ಸಂಕಲ್ಪ ಗೀತೆ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಸೊ ಒಟ್ಟು 40 ನಿಮಿಷಗಳು, ಒಟ್ಟು 20 ಅಂಕದ ಒಂದು ಟೆಸ್ಟ್ ಇರುತ್ತೆ. ಬನ್ನಿ ಕನ್ನಡ ವಿಷಯ ಸೇರಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮತ್ತು ಅದರ ಸಹಿತ ಉತ್ತರನ ಕೂಡ ಕೊಟ್ಟಿರ್ತಾರೆ. ಸೊ ಅಲ್ಲಿ 1ನೇ ಪ್ರಶ್ನೆ, ಜೀವದ್ಭಾಷೆ ಪದದಲ್ಲಿ ಉಂಟಾಗಿರುವ ಸಂಧಿ ಅಂತ ಕರಿತೀವಿ ನಾವು. ಅವಳಿಗೆ ಕೂಡ ಪ್ರಶ್ನೆನ ಉತ್ತರ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಳ್ಳೆಯ ಗುಣವಾಚಕ, ಅಲ್ಲಿ ತೆಂಕಣ ಅಂತಿದೆ. ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ತಳಗೆ ಕೊಟ್ಟಿರ್ತಾರೆ. ಇನ್ನು 1 ಅಂಕದ ಪ್ರಶ್ನೆಗಳು ಕೂಡ ಇದೆ. ಇವುಗಳಿಗೆ ಸರಿಯಾದ ಉತ್ತರವನ್ನು ಇಲ್ಲಿ ನೋಡೋಣ ಬನ್ನಿ. ಸೊ ಮಾದರಿ ಉತ್ತರ ಕೊಟ್ಟಿದ್ರೆ ಅಲ್ಲಿ ಸರಿಯಾದ ಉತ್ತರ ದ್ವಂದ್ವ ಸಂಧಿಯಾಗಿದೆ. ಹಾಗೆ ಒಳ್ಳೆಯ ಗುಣವಾಚಕ ತೆಂಕಣ ಅನ್ನೋದು ದಿಗುವಾಚಕ ಆಗಿರುತ್ತೆ. ಹೀಗೆ 1 ಅಂಕದ ಪ್ರಶ್ನೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ಅವುಗಳನ್ನು ನೋಡ್ಕೋಬೋದು. ಇದರ ಪೂರ್ತಿ PDF ಬೇಕಾದರೆ ನಾನು ನಿಮಗೆ ನಾಳೆ ಮಾರ್ನಿಂಗ್ ಟೈಮ್ನಲ್ಲಿ ಸಂಜೆ ಅಂದರೆ ಮಾರ್ನಿಂಗ್ 6 ಗಂಟೆಗಳಿಗೆ ಒಳಗಾಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸನ ಮಾಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳು. ಇನ್ನು ವ್ಯವಹಾರಿಕ ಮತ್ತು ಗ್ರಹಾಂತಿಕ ಭಾಷೆಯ ಕುರಿತು ಲಕ್ಷಣಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ 4 ಅಂಕದ ಪ್ರಶ್ನೆಯಲ್ಲಿ. ಸೊ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂಬುದನ್ನು ಶಿವರುದ್ರಪ್ಪರವರು ಅಭಿಪ್ರಾಯವಾಗಿದೆ. ಅದನ್ನು ಸ್ವಲ್ಪ ನೋಡ್ಕೋಬೇಕು. ಅವರ ಪರಿಚಯ ನೋಡಿ. ಅಲ್ಲಿ ಕವಿಗಳ ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ ಕುರಿತು ಒಂದು 2 ಪ್ರಶ್ನೆಯಲ್ಲಿ ಕೇಳಿರ್ತಾರೆ. ಸೊ ಇನ್ನು ಇಲ್ಲಿ ಸಂದರ್ಭ ಸ್ವಾರಸ್ಯ ಇದೆ. ಪ್ರೀತಿಯ ಹಣತೆಯನ್ನು ಹಚ್ಚೋಣ ಅಂತಿದೆ. ಆಯ್ಕೆ ಸಂದರ್ಭ ಸ್ವಾರಸ್ಯನ ಬರೀಬೇಕಲ್ಲ ವಿದ್ಯಾರ್ಥಿಗಳು. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸುವ ಪದ್ಯ ಇರ್ತವೆ. ಅಲ್ಲಿ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವೆ ಕಾಡು ಮೇಡುಗಳ ವಸಂತವಾಗೋ ಮುಟ್ಟೋಣ. ಸೊ ಅವನು ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು. ಇನ್ನು 8 ವಾಕ್ಯದಲ್ಲಿ ಉತ್ತರಂಥ ಪ್ರಶ್ನೆಗಳನ್ನು ನೋಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ಭಾಷೆ ಸ್ವಂತಪೂರ್ಣವಾಗಿ ವಿಕಾಸಗೊಳ್ಳುವುದು ಮತ್ತು ಯಾವಾಗ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕಾಗಿರುತ್ತೆ. ಇನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಒಂದು ಬಗೆಯನ್ನು ವಿವರಿಸಬೇಕಾಗತ್ತೆ. ಸೊ ಈ PDF ನಾನು ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ನೋಡಿಕೊಂಡು ಅಭ್ಯಾಸನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.